ಶ್ರೀಮತೆ ರಾಮಾನುಜಾಯ ನಮಃ. ಈ ದಿನ ಸುದಿನ. ಇದು ವಾಗಟ ಅಗ್ರಹಾರದ ಗ್ರಾಮ. ಪುರಾತನವಾದ ದ್ವಾಪರ ಯುಗದಲ್ಲಿ ಇದಕ್ಕೆ ಯೋಗಪುರಿ ಕ್ಷೇತ್ರ ಅಂತ ಇತ್ತು. ಯೋಗಪುರಿ ಕ್ಷೇತ್ರ ಆದ್ಮೇಲೆ ಕಲಿಯುಗದಲ್ಲಿ ಭಗೀರಥಪುರ, ಆಮೇಲೆ ವಿಜಯನಗರ ಒಂದು ಕಿಂಗ್ಡಮ್ ಪೀರಿಯಡ್ ನಲ್ಲಿ ವಾವಟ್ಟಂ ಅಂತ ಒಂದು ಆಯ್ತು, ಚತುರ್ವೇದ ಮಂಗಳಂ ಅಂತ ಆಯ್ತು, ಕೊನೆಗೆ ವಾಗಟ ಅಗ್ರಹಾರ ಅಂತ ಈ ಕ್ಷೇತ್ರದ ಹೆಸರು. ಇದಕ್ಕೆ ನಾವು ಇಲ್ಲಿ ಯೋಗಪುರಿ ಶ್ರೀ ವರದರಾಜ ಸ್ವಾಮಿ, ಶ್ರೀದೇವಿ ಭೂದೇವಿ, ನೀಳಾದೇವಿ ಸಮೇತ ಪೆನಂದೇವಿ ತಾಯಾರ್ ಮಹಾಲಕ್ಷ್ಮಿ ಅಮ್ಮನವರು ಇರೋ ದೇವಸ್ಥಾನ ಇದು. ಪ್ರತಿ ವರ್ಷ ಉಗಾದಿನಲ್ಲಿ, ಚಾಂದ್ರಮಾನ ಉಗಾದಿನಲ್ಲಿ, ಸಪ್ತದಿನ ಸಂಕಲ್ಪದಲ್ಲಿ, ಉಗಾದಿನಲ್ಲಿ ಅಂಕುರಾರ್ಪಣ, ಧ್ವಜಾರೋಹಣ, ದೊಡ್ಡ ಶೇಷವಾಹನ ಉತ್ಸವ ಮಾಡಿ, 2ನೇ ದಿವಸ ಹನುಮಂತ ವಾಹನ ಉತ್ಸವ, 3ನೇ ದಿವಸ ಕಲ್ಯಾಣೋತ್ಸವ ಗರುಡ ಸೇವಾ, 4ನೇ ದಿವಸ ಗಜೇಂದ್ರ ಮೋಕ್ಷ, 5ನೇ ದಿವಸ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ. ಈ ತರ ಸಪ್ತದಿನ ಸಂಕಲ್ಪದಲ್ಲಿ ನಾಳೆ ಅಂದ್ರೆ ಷಷ್ಠಿ 6ನೇ ದಿವಸ ಕುದುರೆ ವಾಹನೋತ್ಸವ, ಪಾರ್ವಾಟೋತ್ಸವ ಅಂತೀವಿ. 7ನೇ ದಿವಸಕ್ಕೆ ಸುಪ್ರಭಾತ ಸೇವೆ, ವಿಶ್ವರೂಪ ದರ್ಶನ ಹಾಗೂ ವಸಂತೋತ್ಸವ ಹಾಗೂ ಮಹಾ ಅಭಿಷೇಕದ ಕಾರ್ಯಕ್ರಮ ಕೊನೆಯ ದಿವಸ ಇಟ್ಕೊಂಡು ಧ್ವಜ ಅವರೋಹಣದಲ್ಲಿ ಪೂರ್ಣಾಹುತಿನಲ್ಲಿ ಸಪ್ತದಿನ ಕಾರ್ಯಕ್ರಮಗಳು ಸಂಪೂರ್ಣವಾಗಿರುತ್ತೆ. ಈ ಕ್ಷೇತ್ರದ ಇತಿಹಾಸ ಹೇಳಬೇಕಂದ್ರೆ ಅರ್ಜುನನ ಪ್ರತಿಷ್ಠೆ ಅಂತ ಇದೆ ಹೇಳ್ತಾ ಇದ್ರು, ಆದ್ರೆ ದಾಖಲೆ ಇಲ್ಲ. ಆದ್ರೆ ಅರ್ಜುನನ ಗ್ರೇಟ್ ಗ್ರ್ಯಾಂಡ್ ಸನ್ ಪರೀಕ್ಷಿತ್ ರಾಜನ ಮಗ ಜನಮೇಜರಾಯ ಇಲ್ಲಿ ಬಂದು ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡಿದ್ದಕ್ಕೆ ಉತ್ತರದ ಕಡೆ ಬೇಸ್ಮೆಂಟ್ ಅಲ್ಲಿ ತಮಿಳಿನಲ್ಲಿ ಸಂಗ್ರಹ ದೊರಕುತ್ತೆ. ತದನಂತರ ರಾಮಾನುಜ ವಂಶ ಪರಂಪರೆ ಇರ್ತಕ್ಕಂಥ ಕುಲಶೇಖರ ಆಳ್ವಾರು ತಿರುಪತಿ ತಿರುಮಲ ಇಂದ ಶ್ರೀರಂಗಂಗೆ ಹೋಗುವಾಗ ಇಲ್ಲಿ ಬಂದು ಈ ನಮ್ಮ ಯೋಗಪುರಿ ವರದರಾಜರಿಗೆ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡಿರೋದಕ್ಕೆ ತಮಿಳಲ್ಲಿ ಅಲ್ಲಿ ರಾಮಾನುಜರು ನಮ್ಮಾಳ್ವಾರ್ ಮನವಾಮುನಿ ದೇವಸ್ಥಾನದ ಮುಂದೆ ತಮಿಳಿನಲ್ಲಿ ಎನ್ಕ್ರಿಪ್ಷನ್ ಇದೆ. ಅವರು ಶ್ರೀರಂಗಮ್ಮಲ್ಲಿ ಹೋದ್ಮೇಲೆ 40 ಶ್ಲೋಕ ಮುಕುಂದ ಮಾಲಾ ಅಂದ್ರೆ ಕೃಷ್ಣನ್ನ ವರ್ಣನೆ ಮಾಡಿದ್ದು ನೋಡಿ. ಕಲಿಯುಗದಲ್ಲಿ ಶ್ರೀನಿವಾಸ, ದ್ವಾಪರ ಯುಗದಲ್ಲಿ ಕೃಷ್ಣ. ಅದಕ್ಕೆ ಗುಷ್ಯತೆ ಸನಗರೆ ರಂಗಯಾತ್ರಾ ದಿನೇ ತಮಹಂ ಶಿರಸಾ ವಂದೇ ರಾಜಾನಾಂ ಕುಲಶೇಖರಂ ಅಂತ ಕುಲಶೇಖರ ಆಳ್ವಾರ್ ಅವ್ರು ಪರಿಚಯ ಮಾಡ್ಕೊಂತಾರೆ. 1ನೇ ಶ್ಲೋಕ 2ನೇ ಶ್ಲೋಕ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯತೆ ಅಂದ್ರೆ ಇದೇ ವರದರಾಜ, ಶ್ರೀದೇವಿ ಭೂದೇವಿ, ನೀಳಾದೇವಿ ಸಮೇತ 2ನೇ. ಹಾಗೆ 40 ಶ್ಲೋಕಗಳನ್ನ ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದಾದ ನಂತರ 1340ರಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ಮಾಡೋದಕ್ಕೆ ಕಾರಣ ನಮ್ಮ ಪೂರ್ವಿಕರು ಏನು ವಾವಟ್ಟಂ ಅಂತ ಇತ್ತಲ್ಲ, ನಾವೆಲ್ಲ ತಮಿಳ್ನಾಡಿನಿಂದ ಅಂದ್ರೆ ಆಗಿನ ಶ್ರೀರಂಗಂನಿಂದ ತಿರುಮಲ ದೇವಸ್ಥಾನದಿಂದ ಗ್ರಾಂಟ್ ಪಡೆದು ಅಂಕುರಾರ್ಪಣ ಮಾಡಿ 1340ರಲ್ಲಿ ಮೊದಲನೇ ಬ್ರಹ್ಮೋತ್ಸವ ಮಾಡಿರೋದು ದಾಖಲೆ ಇದೆ. ಅಲ್ಲಿಗೆ ಇದು 866ನೇ ವರ್ಷದ ಬ್ರಹ್ಮರಥೋತ್ಸವ ನಾವು ಮಾಡಿರೋದು. ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಈ ಬ್ರಹ್ಮರಥೋತ್ಸವ ಪುರಾತನ ಕಾಲದಿಂದ ಮಾಡೋದಕ್ಕೆ ಒಂದು ನಿದರ್ಶನ ಇರ್ಬೇಕಂದ್ರೆ ನೋಡಿ, 4 ಕಂಬದಲ್ಲಿ 4 ದಿಕ್ಕಿನಲ್ಲಿ ಸಿಂಹಗಳಿದೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ಸಿಂಹ ಇದೆ. ಒಂದಕ್ಕೆ ಮುಂದಕ್ಕೆ ಬಂದು ಮುಖ ಇರುತ್ತೆ. ಅದಕ್ಕೇನೆ ನಾವು 4 ಸಿಂಹಗಳನ್ನ ಇಟ್ಟು ಇವತ್ತೊಂದು ದಿವಸ ಬ್ರಹ್ಮರಥೋತ್ಸವ ಮಾಡಿದ್ದೀವಿ. 2 ಕುದುರೆಗಳಿರುತ್ತೆ. ಆ 2 ಕುದುರೆಗಳು ಯಾರು ಅಂತ ಹೇಳಿದ್ರೆ, ಒಂದು ತಿರುಮಂಗೈ ಆಳ್ವಾರು, ಒಂದು ಕುಲಶೇಖರ ಆಳ್ವಾರು ಒಂದು ನೇತೃತ್ವದಲ್ಲೇ ರಥೋತ್ಸವ ನಡೆಯೋ ಇತಿಹಾಸ ಇದೆ. ಇದ ನಂತರ ಇಲ್ಲಿ 9 ದಿವಸ ನವರಾತ್ರಿ ಕಾರ್ಯಕ್ರಮಗಳು ನಡೆಯುತ್ತೆ. ವಿಶೇಷವಾಗಿ ವೈಕುಂಠ ಏಕಾದಶಿ ಸೇವೆ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬ, ಮಾಸೋತ್ಸವ, ಪಕ್ಷೋತ್ಸವ ಅಂತ ಹೇಳ್ಬಿಟ್ಟು ತಿಂಗಳಿಗೆ ಒಂದು ಉತ್ಸವ ಮಾಡ್ತಾ ಇದ್ದೀವಿ. ಕೃತಿಕೋತ್ಸವ ತರ ಎಲ್ಲ ಮಾಡ್ತಾ ಇದ್ದೀವಿ. 1969ರಲ್ಲಿ ರಾಮಾನುಜರು ನಮ್ಮಾಳ್ವಾರ್ ಮನವಾಳ ಮಾಮನಿ ಆಳ್ವಾರ್ ಆಚಾರ್ಯರ ದೇವಸ್ಥಾನ ನಮ್ಮ ಹಿರಿಯರು ಪ್ರತಿಷ್ಠಾಪನೆ ಮಾಡಿದ್ರು. ಆಗ್ಲಿಂದ ತಮಿಳ್ ವೇದ 4 ದಿವ್ಯ ಪ್ರಬಂಧಂ ಕಾರ್ಯಕ್ರಮ ಕೂಡ ಇಟ್ಕೊಂಡಿದೀವಿ. ಈಗ ನೀವು ಅಲ್ಲಿ ನೋಡಿರ್ಬೇಕು, ಸ್ವಾಮಿಗಳಲ್ಲಿ ರಾಮಾನುಜರ ದೇವಸ್ಥಾನದಲ್ಲಿ 6 ಜನ ಪಾರಾಯಣ ಮಾಡ್ತಾ ಇದ್ದವರು ತಮಿಳ್ ವೇದಂ ಅನ್ನೋದಕ್ಕೆ ದಿವ್ಯ ಪ್ರಬಂಧ ಪಾರಾಯಣ ಅಂತೀವಿ ನಮ್ಮ ಅಯ್ಯಂಗಾರ್ ಸಂಪ್ರದಾಯದಲ್ಲಿ. ಅದನ್ನ ಈ ವರ್ಷ 48 ದಿವಸದಿಂದ ಮಾಡ್ತಾ ಇದ್ದೀವಿ. ಇವತ್ತು ನಮ್ದು 46ನೇ ದಿವಸ. ನಾಳಿದ್ದು ಬುಧವಾರಕ್ಕೆ ನಮ್ಮ ರಥೋತ್ಸವನೂ ಮುಗಿಯುತ್ತೆ.
ಮಂಡಲಾರಾಧನೆನೂ ಮುಗಿಯುತ್ತೆ. ಸೊ ನಾಳಿದ್ದು ಪಲ್ಲಕ್ಕಿ 25 ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದೀವಿ ಇಲ್ಲಿ. ಈ ಸಲ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿದು ಮಾಡ್ಬೇಕು ಅಂತ ಯಾರೋ ಭಕ್ತರು ನಮ್ಮೂರಿನವ್ರನ್ನೇ ಸಂಕಲ್ಪ ಮಾಡಿದ್ದಾರೆ. ಸೊ ಈ ಸಲಕ್ಕೆ 25 ಪಲ್ಲಕ್ಕಿಗಳು ರಾತ್ರಿ ನಡೆಯುತ್ತೆ. ಸುಮಾರು 1 ಗಂಟೆಗೆ ಪ್ರಾರಂಭ ಆದ್ರೆ ಅದು ಬೆಳಗಿನ ಜಾವ 6-6:30 ಗಂಟೆಗೆ ಮುಗಿಯುತ್ತೆ. ಇದು ಇತಿಹಾಸ.